ಯಾವ ಧರ್ಮಕ್ಕೆ ಒಬ್ಬ ಫೌಂಡರ್ ಇದ್ದಾನೆ, ಯಾವ ಧರ್ಮ ಒಂದು ಪುಸ್ತಕಕ್ಕೆ ಸೀಮಿತವಾಗಿದೆ, ಯಾವ ಧರ್ಮದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಕಾರ್ಯಕ್ರಮಗಳಿದೆ, ಅದಿನ್ನೂ ಬಹಳಷ್ಟು ಬೆಳಿಬೇಕಾಗಿದೆ. ಅವರಿನ್ನೂ ಡೆಫಿನೇಷನ್ಗಳನ್ನೇ ಸಾಕಷ್ಟು ತಿದ್ದುಕೊಳ್ಬೇಕಾಗಿದೆ, ತಮ್ಮ ಡೆಫಿನೇಷನ್ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಧರ್ಮ ಅನ್ನುವಂಥದ್ದು ಒಂದು ಎಜುಕೇಷನ್. ನಮ್ಮ ಧರ್ಮದ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ ಫಿಸಿಕ್ಸ್ ಪ್ರೊಫೆಸರು ಫಿಸಿಕ್ಸ್ ಓದೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತದ್ದು ಏನು ಅರ್ಥ ಇದೆ? ಆಸಕ್ತಿ ಇರೋರು ಓದ್ತಾರೆ. ಯಾರಿಗೆ ಅರ್ಥವಾಗುತ್ತೋ, ಯಾರಿಗೆ ಫಿಸಿಕ್ಸ್ ಆಸಕ್ತಿ ಇದೆಯೋ, ಅರ್ಥವಾಗುತ್ತೋ ಅವರು ಫಿಸಿಕ್ಸ್ ಓದ್ತಾರೆ. ಎಕನಾಮಿಕ್ಸ್ ಪ್ರೊಫೆಸರು ಎಕನಾಮಿಕ್ಸ್ ಓದುವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಬಯಸಿದ ಅರ್ಥ ಏನು? ಓಕೆ, ಜಾಸ್ತಿ ಆಗಲಿ ಅನ್ನುವಂಥ ಆಸೆ ನಿಮಗಿರಲಿ. ಎಕನಾಮಿಕ್ಸ್ ಇಷ್ಟು ಅದ್ಭುತವಾದ ಭಾಷೆ ಅಂತ ನೀವು ಅದನ್ನು ಎಕನಾಮಿಕ್ಸ ಪರಿಚಯ ಮಾಡಿಕೊಡಿ. ಯಾವ ಧರ್ಮಕ್ಕೆ ಒಬ್ಬ ಫೌಂಡರ್ ಇದ್ದಾನೆ, ಯಾವ ಧರ್ಮ ಒಂದು ಪುಸ್ತಕಕ್ಕೆ ಸೀಮಿತವಾಗಿದೆ, ಯಾವ ಧರ್ಮದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಕಾರ್ಯಕ್ರಮಗಳಿದೆ, ಅದಿನ್ನೂ ಬಹಳಷ್ಟು ಬೆಳಿಬೇಕಾಗಿದೆ. ಅವರಿನ್ನೂ ಡೆಫಿನೇಷನ್ಗಳನ್ನೇ ಸಾಕಷ್ಟು ತಿದ್ದುಕೊಳ್ಬೇಕಾಗಿದೆ, ತಮ್ಮ ಡೆಫಿನೇಷನ್ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಧರ್ಮ ಅನ್ನುವಂಥದ್ದು ಒಂದು ಎಜುಕೇಷನ್. ನಮ್ಮ ಧರ್ಮದ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ ಫಿಸಿಕ್ಸ್ ಪ್ರೊಫೆಸರು ಫಿಸಿಕ್ಸ್ ಓದೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತದ್ದು ಏನು ಅರ್ಥ ಇದೆ? ಆಸಕ್ತಿ ಇರೋರು ಓದ್ತಾರೆ. ಯಾರಿಗೆ ಅರ್ಥವಾಗುತ್ತೋ, ಯಾರಿಗೆ ಫಿಸಿಕ್ಸ್ ಆಸಕ್ತಿ ಇದೆಯೋ, ಅರ್ಥವಾಗುತ್ತೋ ಅವರು ಫಿಸಿಕ್ಸ್ ಓದ್ತಾರೆ. ಎಕನಾಮಿಕ್ಸ್ ಪ್ರೊಫೆಸರು ಎಕನಾಮಿಕ್ಸ್ ಓದುವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಬಯಸಿದ ಅರ್ಥ ಏನು? ಓಕೆ, ಜಾಸ್ತಿ ಆಗಲಿ ಅನ್ನುವಂಥ ಆಸೆ ನಿಮಗಿರಲಿ. ಎಕನಾಮಿಕ್ಸ್ ಇಷ್ಟು ಅದ್ಭುತವಾದ ಭಾಷೆ ಅಂತ ನೀವು ಅದನ್ನು ಎಕನಾಮಿಕ್ಸ ಪರಿಚಯ ಮಾಡಿಕೊಡಿ.